ಗೈಸ್ ಎಷ್ಟು ಜನ ಇದ್ದಾರೆ ಅಂದ್ರೆ ಅಬ್ಬಾ. ನಮ್ಮ BRP ಸಂತೆ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ನಿಮ್ಗೆ ತೋರಿಸ್ತೀನಿ, ಓಕೆನಾ? ನಮ್ಮ ಶಾಪ್ ನಲ್ಲಿ ಎಲ್ಲ ಸಿಗುತ್ತೆ. ನಿಮ್ ಮನೆ ಕಟ್ಸಕ್ ಏನ್ ಬೇಕು ಪ್ರತಿಯೊಂದು ಸಿಗುತ್ತೆ. BRP ಬಸ್ ಸ್ಟ್ಯಾಂಡ್. ಖುಷಿ ಅವರ ಮನೆ ಇಲ್ಲೇ ಗೈಸ್ ಇದ್ದಿದ್ದು. ಮುಂಚೆ ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದವರು. ನನ್ನ ಡೆಡಿಕೇಶನ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಜೈ. ಫುಲ್ ಇಲ್ವೋ ನೀರು 3 ಅಡಿ ಇದೆ ಅಷ್ಟೇ. ಇನ್ನಷ್ಟು ಉದ್ದ ಇದೆ ಅಷ್ಟೇ ನೀರು. ರೀಲ್ಸ್ ರಾಣಿ ಅಂತ ನೋಡ್ಬೇಕು ಗೈಸ್ ಲೊಕೇಶನ್ ಅಷ್ಟೇ ಗೈಸ್. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಪ್ರತೀಸ್ ವ್ಲಾಗ್. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ಪ್ರೀತಿ ನಗುತ್ತಿರಲಿ, ಬಾಳು ಬೆಳಗಿರಲಿ. ನೀವೆಂದು ಇರಬೇಕು ಸಂತೋಷದಿಂದ. ಸೊ ಬನ್ನಿ, ನಾನು ಇವತ್ತು ಡೈಲಿ ವ್ಲಾಗ್ ನ ಮಾಡ್ತಾ ಇದ್ದೀನಿ. ನಾನು ಆಕ್ಚುಲಿ ಹೊರ್ಗಡೆ ಹೋಗೋಣ ಅಂತ ಅನ್ಕೊಂಡು ಸೊ ಈಗ ವ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ ಗೈಸ್. ಸೊ ಇವಾಗ ಹೊರಗಡೆ ಹೋಗೋಣ ಅಂತ ಅನ್ಕೊಂಡಿದೀನಿ. ಎಲ್ಲಿ ಹೋಗ್ತೀವಿ ಅಂತ ತೋರಿಸ್ತೀನಿ, ಬನ್ನಿ ಲೆಟ್ಸ್ ಗೋ ಗೈಸ್. ನಾವು ಆಕ್ಚುಲಿ ಇಲ್ಲಿ ಬಂದಿದ್ ಲೊಕೇಶನ್ ಯಾವುದೋ ಬೇರೆ ಲೊಕೇಶನ್ ಹೋಗೋಣ ಅನ್ಕೊಂಡ್ ಬಂದ್ವಿ. ನೋಡಿದ್ರೆ ಮಳೆ ಬರ್ತಾ ಇದೆ. ಮಳೆನಲ್ಲಿ ಏನ್ ಮಾಡೋದು? ಸೊ ನೋಡ ಮಳೆ ಇಲ್ದಿರೋ ಜಾಗಕ್ಕೆ ಹೋಗೋದು, ಏನ್ ಮಾಡೋದು? ಈ ಕಡೆ ಬಂದ್ರೆ ಜಾಸ್ತಿ ಮಳೆ ಇಲ್ಲ ಅನ್ಕೊಂಡು ಈ ಕಡೆ ಸೈಡ್ ಬಂದ್ವಿ ಇವಾಗ. ಬಟ್ ಈಗ ನಾವು ಮೇಲೆ ಹೋದ್ರೆ ಮತ್ತೆ ಮಳೆ ಬರುತ್ತೆ. ಸ್ವಲ್ಪ ಮೇಲ್ ಹೋಗ್ತಾ ಹೋಗ್ತಾ ಮಳೆ ಜಾಸ್ತಿ ಬರುತ್ತೆ. ಸ್ವಲ್ಪ ನಿಧಾನಕ್ಕೆ ಹೋಗ್ಬೇಕು ನೀವು. ಯಾವ ಕಡೆ ಹೋಗೋದು ಗೊತ್ತಾ? ರೈಟ್ ರೈಟ್ ರೈಟ್. ಜಾಲ್ರಿ ಎಲ್ಲ ಹಾಕ್ಬಿಟ್ಟಿದಾರೆ. ಲೊಕೇಶನ್ ನೀವು ನೋಡ್ಬೇಕು ಗೈಸ್. ಲೊಕೇಶನ್ ತೋರಿಸ್ತೀನಿ. ಅಲ್ಲಿ ಸ್ಪಾಟ್ ಚೆನ್ನಾಗಿದೆ. ಅಲ್ಲಿ ರೀಲ್ಸ್ ಎಲ್ಲ ಕಡೆ ಮಾಡಕ್ಕೆ ಅಲ್ಲಿ ಹಿಂಗಿದೆಯಲ್ಲ, ಅಲ್ಲಿ ಇಲ್ಲಿ ಹೌದಾ? ತೋರಿಸ್ತೀನಿ ಗೈಸ್. ಕೆಳಗೆ ಇಳಿದ ಮೇಲೆ ಲೊಕೇಶನ್ ತೋರಿಸ್ತೀನಿ. ನಾವು ಬಂದಿರೋದು ಇವಾಗ ಬೇಡ ನೋಡಿ ಗೈಸ್. ರೀಲ್ಸ್ ರಾಣಿ ಅಂತ ಹೆಸರು. ಗೈಸ್ ಮಳೆಯಲ್ಲಿ ನೆಂದ್ರೆ ಮೇಕಪ್ ಹೋಗುತ್ತೆ. ಮೇಕಪ್ ಜೊತೆಗೆ ಹೇರ್ ಸ್ಟೈಲ್ ಎಲ್ಲ ಫುಲ್ ಬೆಟ್ ಅಂತ ಫೀಲ್ ಆಗುತ್ತೆ ಗೈಸ್. ಅದ ಮಳೆ ಬರ್ತಾನೆ ಇದೆ. ಹೆಂಗಿದೀವಿ ನಾನು ನಮ್ಮ ಯಜಮಾನ್ರು ನೋಡಿ. ಮೊಬೈಲ್ ಮಳೆ ಏನಾಗಲ್ಲ ಬಿಡು, ನೆಂದ್ರೆ ವಾಟರ್ ಪ್ರೂಫ್. ಓ ಛತ್ರಿ ತಡೆಯಲ್ಲ ಕಣ ಗಾಳಿಗೆ. ನಂದಿದು 150 ಛತ್ರಿ, ಸಾರಿ 450 ಛತ್ರಿ. ಬಟ್ ಇದ್ರ ಛತ್ರಿ ಇದು ಯಾವ ಛತ್ರಿ ಅಂದ್ರೆ ಲೈಟ್ ವೇಟ್ ಛತ್ರಿ ಅಂತ ತಗೊಂಡಿದ್ದು ಗೈಸ್. ನಾನು ಡೈಲಿ ತಗೊಂಡ್ಬೇಕು ಅಂತ. ಬಿಡ್ಬೇಡ, ಇಲ್ಲ ಇಲ್ಲ ಇಲ್ಲ. ಚೆನ್ನಾಗಿದೆ ಗಾಳಿ ಗೈಸ್. ನನಗೆ ಒಂದು ಸ್ಯಾರಿನಲ್ಲಿ ವೈಟ್ ಸ್ಯಾರಿ ಆಕ್ಚುಲಿ ಅದನ್ನ ಹಾಕೊಂಡು ರೀಲ್ಸ್ ಮಾಡಬೇಕು, ಮಳೆ ಬರಲಿ ಅಂತ ಮೊನ್ನೆಯಿಂದ ವೆಯ್ಟ್ ಮಾಡಿ ಮಾಡಿ ಸಾಕಾಗೋಯ್ತು. ಯಾ ಕಡೆ ಈಗ ಲಾಕ್ ಮಾಡಿದ್ಯಾ ಕಾರು? ಯಾಕೆ ಲಾಕ್ ಮಾಡ್ತೀನಿ? ಯಾರಿಲ್ಲ ಜಾಗದಲ್ಲೇ ಏನೋ ನಡೆಯೋದು, ಓಕೆನಾ? ಈಗ ನನ್ನ ಫೇಸ್ ಬೇಡ, ಇವಾಗ ಹೊರಗಡೆ ತೋರಿಸ್ಲಾ ಹೆಂಗಿದೆ ಅಂತ. ಬ್ಯೂಟಿ ಆಫ್ ಮಲೆನಾಡು. ಇಷ್ಟು ಸಕ್ಕತ್ತಾಗಿದೆ ಅಂದ್ರೆ ಗೈಸ್. ನನಗೇನಾದ್ರು ಸ್ವಿಮ್ ಗಿಮ್ ಬಂದ್ಬಿಟ್ರೆ ಇಲ್ಲೇ ಜಂಪ್ ಮಾಡ್ಬಿಡ್ತಿದ್ದೆ. ಬಟ್ ಫುಲ್ ಇಲ್ವೋ ನೀರು 3 ಅಡಿ ಇದೆ ಅಷ್ಟೇ. ಹೌದಾ? ಇನ್ನಷ್ಟು ಉದ್ದ ಇದೆ ಅಷ್ಟೇ ನೀರು. ನಾನ್ ನಿಮ್ ಕಡೆ ಇದ್ದಾರ ನಿನಗೆ ನೋಡಿ ಗೈಸ್. ಈ ತರ ಇದೆ, ಮಳೆ ಬರ್ತಾ ಇದೆ. ದೊಡ್ಡ ಛತ್ರಿ ಇದೆಯಾ ನಮ್ ಕಾರಲ್ಲಿ? ಅದು ಇತ್ತಲ್ಲ ಮನೇಲಿ ಇಟ್ಕೊಂಡಿದ್ದೀನಿ. ನೀನ್ ತೆಗ್ದು ಮನೇಲಿ ಇಟ್ಬಿಡ್ತೇನೆ ಗೈಸ್ ಎಲ್ಲ ಕಾರಿ. ನಾನ್ ಕಾರಿಂದ ತೆಗ್ದಿಟ್ಟಿಲ್ಲ. ಕಾರ್ ಒಳಗೆ ಕೂತಿರೋಣ ನೋಡಿ ಗೈಸ್. ಇಲ್ಲಿ ನಮ್ ಖುಷಿನ ಆಕ್ಚುಲಿ ರೀಲ್ಸಿಗೋಸ್ಕರ ಅಲ್ಲಿ ಗಲೀಜಲ್ಲಿ ಹೋಗಿ ಆ ಕಡೆ ತಗೊಂಬಂದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಅಲ್ಲಿ ಮಾಡೋಣವ. ಆಕ್ಚುಲಿ ಇದು ಚೆಕ್ ಡ್ಯಾಮ್. ಇಲ್ಲಿ ಆಕ್ಚುಲಿ ಎಷ್ಟು ಸತಿ ಬಂದ್ರು ಬೇಜಾರ ಆಗಲ್ಲ, ಯಾಕೆಂದ್ರೆ ಕ್ಲೈಮೇಟ್ ಹಂಗಿರುತ್ತೆ. ಬಟ್ ಬಿಸಿಲು ಟೈಮ್ನಲ್ಲಿ ಬಂದ್ರೆ ಹೆವಿ ಬಿಸಿಲು ಇರುತ್ತೆ ನೋಡಿ. ಸೀಟ್ ಬೆಲ್ಟ್ ಭದ್ರಾ ಲಾಡ್ಜ್ ಗೈಸ್. ಇಲ್ಲಿ ಸಖತ್ ಇದೆ ಇಲ್ಲಿ.
ಇಲ್ಲಿ ನೋಡು ಪ್ರತಿ ನೋಡಿ ಗೈಸ್, ಇಲ್ಲಿ ಸಕ್ಕತ್ತಾಗಿದೆ ಅಟ್ಮಾಸ್ಫಿಯರ್ ಅಂತೂ ಸಕ್ಕತ್ತಾಗಿದೆ. ಫೈನಲಿ ರೀಲ್ಸ್ ಎಲ್ಲ ಆಯ್ತು ಗೈಸ್. ಸೊ ನನ್ನ ಔಟ್ಫಿಟ್ಟು ಚೇಂಜ್ ಮಾಡಾಯ್ತು, ನನ್ನ ರೀಲ್ಸು ಮಾಡಾಯ್ತು. ನೋಡಿ ಇಲ್ಲಿ ಹೆಂಗಿದೆ, ಇದು ಚೆಕ್ ಡ್ಯಾಮ್ ಅಂತ. ಸೊ ಹಂಗಾಗಿ ಇಲ್ಲಿ ಒಂಥರ ಚೆನ್ನಾಗಿರುತ್ತೆ, ವೆದರ್ ಚೆನ್ನಾಗಿರುತ್ತೆ, ಮತ್ತೆ ನೇಚರ್ ವ್ಯೂ. ಸೊ ಹಂಗಾಗಿ ಈ ಕಡೆ ಬಂದ್ವಿ. ಇದೆಲ್ಲ ದೇವಸ್ಥಾನಕ್ಕೆ ಹೋಗಕ್ಕೆ ಅಂತ ಇಲ್ಲ, ರಶ್ ಅಂದ್ರೆ ರಶ್ ಇವತ್ತು. ಫೈನಲಿ ಸಕ್ಕತ್ತಾಗಿ ಬಂದಿದೆ ವಿಡಿಯೋಸು. ಎಡಿಟಿಂಗ್ ಎಲ್ಲ ಮಾಡಬೇಕು, ಅದಾದರೆ ಚೆನ್ನಾಗೆ 100% ಚೆನ್ನಾಗಿ ಬಂದಿದೆ. ನನ್ನ ಔಟ್ಫಿಟ್ ನೋಡಿ ಗೈಸ್ ಹೆಂಗಿದೆ ಅಂತ ಇವತ್ತಿಂದು. ಹಾಗೆ ಮತ್ತೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದೆ. ಸೊ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡು, ಅದರಲ್ಲಿ 3 ಶೂಟ್ ಆಯಿತು, ಇದರಲ್ಲಿ ಒಂದು 3 ಶೂಟ್ ಆಯಿತು. ಇವಾಗ ಮನೆಗೆ ಹೋಗ್ಬೇಕು. ನನಗೆ ಆ್ಯಕ್ಚುಲಿ ಇನ್ನೊಂದು ರೀಲ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ, ಅದಕ್ಕೆ ಮಳೆ ಬರಬೇಕು. ಅದು 3 ಡೇಸಿಂದ ವೆಯ್ಟ್ ಮಾಡ್ತಾಯಿದ್ದೀನಿ. ಅದು ಯಾಕೋ ಕಾಲಕ್ಕೆ ಕೂಡ ಬರ್ತಾಯಿಲ್ಲ ಅದೊಂದು ರೀಲ್ಸ್ ಮಾಡೋಕ್ಕೆ. ಬಟ್ ಏನೋ ಅಂದರೆ ನಾನು ಡಿಪಾರ್ಟ್ಮೆಂಟ್ಗೆ ಹೋಗುವಾಗ ಅದೆಲ್ಲ ಈ ಥರ ಎಲ್ಲ ಟೈಮ್ ಸ್ಪೆಂಡ್ ಮಾಡೋಕ್ಕಾಗಲ್ಲ. ಸೊ ವೆಕೇಷನ್ ಇರೋದ್ರಿಂದ ನಾನು ಅಂದ್ಕೊಂಡಿರೋದು, ಫಸ್ಟ್ ನಾನು ಇದನ್ನು ಸೆಟ್ ಮಾಡ್ಕೊಂಡಿದ್ದೀನಿ, ಇದನ್ನೆಲ್ಲ ಮಾಡಿ ಮುಗಿಸ್ಬೋಣ ಅಂತ. ಲೆಟ್ಸಿ ನೋಡೋಣ ಹೆಂಗಾಗುತ್ತೆ ಅಂತ. ಹಬ್ಬ ನೋಡಿ, ಇಲ್ಲಿ ಎಲ್ಲ ತೊಗೊಂಬಂದು ಇಲ್ಲೇ ಇಟ್ಟಿದ್ದೀನಿ. ಫೋಟೋ ಮಾತ್ರ ಖುಷಿ ತೆಗ್ದಿದ್ದಾನೆ ಗೈಸ್, ಇವತ್ತು ಅಪ್ರಿಸಿಯೇಟ್ ಮಾಡಲೇಬೇಕು. ಸಕ್ಕತ್ತಾಗಿ ತೆಗ್ದಿದ್ದಾನೆ, ಅದು ಇದೇ ಡ್ರೆಸ್ಸಲ್ಲಿ ಫೋಟೋ ಸಕ್ಕತ್ತಾಗಿ ಬಂದಿದೆ ಗೈಸ್. ಬನ್ನಿ ಗೈಸ್, ಇವಾಗ ಮನೆಗೆ ಹೋಗುವ ಟೈಮ್ ಆಯಿತು. ಅಮ್ಮ ಇದು ಖುಷಿ, ಸುಸ್ತಾಯಿತು ಗೈಸ್, ಶೆಕೆ ಬಂದೋಯ್ತು. ನೋಡಿ ಇಲ್ಲಿ ಹೆಂಗಿದ್ದೋಳು ಹೆಂಗಾಗಿದ್ದೀನಿ. ಇಲ್ಲಿ ನೋಡಿ ಇಲ್ಲೆಲ್ಲ ಇದೆ ನಮ್ಮ ಥಿಂಗ್ಸ್. ಸ್ವಲ್ಪ ಆಕ್ಸೆಸರೀಸ್ ತೊಗೊಬಂದಿದ್ವಿ, ಪ್ರಾಪರ್ಟೀಸ್ ಎಲ್ಲ ತೊಗೊಂಡು ಬಂದಿದ್ವಿ ಗೈಸ್ ಇವತ್ತು. ಅಂತೂ ನಮ್ಗೆ ಸಿಕ್ಕಿರೋ ಟೈಮ್ನಲ್ಲಿ ಏನೋ ಮಾಡಿದ್ದೀವಿ. ಎಡಿಟಿಂಗ್ ಎಲ್ಲ ಆದ್ಮೇಲೆ ಗೊತ್ತಾಗುತ್ತೆ ಅದು ಹೆಂಗೆ ಬಂದಿದೆ ಶೂಟ್ ಅಂತ. ಬಟ್ ಇಲ್ಲಿ ಸಖತ್ ಬಿಸಿಲು ಶುರು ಆಗ್ಬಿಡ್ತು, ಟೈಮ್ ಆಯಿತು. ಮಳೆ ಬೇಕಾದ್ರೆ ಮಳೆ ಇಲ್ಲ, ಬಿಸಿಲು. ಬಟ್ ನನಗೆ ಇದು ಹೆವಿ ಬಿಸಿಲಾಯ್ತು. ಈಗ ಅಷ್ಟರಲ್ಲಿ ನಾನು ಶೂಟು ಮುಗಿಸಾಯಿತು. ನಾನು ಆ್ಯಕ್ಚುಲಿ 8:30 ರೆಡಿಯಾಗಿ ಕೂತಿದ್ದೆ ಗೈಸ್, ಖುಷಿಗೋಸ್ಕರ 9:30 ತನಕ ವೆಯ್ಟ್ ಮಾಡಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು 9:40 ಹಂಗೆ ಬಂದಿದ್ದು. ಈಗ ಟೈಮು 12 ಟೈಮು. ನೋಡಿ ಇಲ್ಲಿ ವ್ಯೂ ಹೆಂಗಿದೆ ಅಂತ. ಆ್ಯಕ್ಚುಲಿ ನಮ್ಮ ಸೈಡ್ ಫುಲ್ ಗ್ರೀನರಿ ಗೈಸ್, ಫುಲ್ ಎಲ್ಲಿ ನೋಡೋರು ಗ್ರೀನರೀಸ್. ನನಗಂತೂ ಸಖತ್ ಇಷ್ಟ ಆಗುತ್ತೆ ಈ ತರ ಇದ್ರೆ. ನೋಡಿ ಜೋಳ ಬೇಕಾ, ಬಿಸ್ಲಿಗೆ ಶೆಕೆ ಆಗೋಯ್ತು. ಮಳೆ ಮಾರ್ನಿಂಗ್ ಬಂದಂಗ ಆಯ್ತು, ಮತ್ತೆ ಸ್ಟಾಪ್ ಆಗ್ತಿತ್ತು. ಸಿಕ್ಕಿರೋ ಟೈಮ್ ನ ಯುಟಿಲೈಸ್ ಈ ತರ ಮಾಡ್ಕೋತಾ ಇದೀನಿ ನೋಡಿ. ಇವಾಗ ಈ ಸತಿ ಈ ವೆಕೇಶನ್ ನಲ್ಲಿ ನನ್ನ ಡೆಡಿಕೇಶನ್ ನನ್ನ ಒಂದು ಯೂಟ್ಯೂಬ್ ಚಾನೆಲ್ಗೆ ಜೈ, ನನ್ನ ಯೂಟ್ಯೂಬ್ ಚಾನೆಲ್ಗೆ ಜೈ, ಪ್ರತೀಸ್ ಬ್ಲಾಗ್. ಎಸ್, ಇಲ್ಲಿ ನೋಡಿ, ಇಲ್ಲಿ ಶನ್ಮಾತ್ಮನ್ ದೇವಸ್ಥಾನ, ಇಲ್ಲಂತೂ ಫುಲ್ ರಶ್. ಫುಲ್ ರಶ್ ಇದೆ. ಡ್ಯಾಮ್ ವ್ಯೂ ನೋಡಿ ಈ ತರ. ಆಗಸ್ಟ್ ಅಲ್ಲಿ ಇಲ್ಲಿ ಮಳೆ ಈಗಂತೂ ಮಳೆನೇ ಇಲ್ಲ ಬಿಡಿ. ಯಾರೋ ಹೇಳಿದ್ರು ಜುಲೈಯಲ್ಲಿ ಚೆನ್ನಾಗಿ ಮಳೆ ಆಗ್ತಿದೆ, ಅಷ್ಟೊಂದೇನ್ ಮಳೆ ಆಗ್ತಾ ಇಲ್ಲ. ಈ ಸೈಡ್ ಬಂದು ಜಾಸ್ತಿ ವಿಡಿಯೋ ಶೂಟ್ ಮಾಡಕ್ಕೆ ಸ್ಪಾಟ್ ಸಿಗ್ತಾ ಇರುತ್ತೆ. ಬಟ್ ನಮ್ ಕಡೆ ಆದ್ರೆ ಸ್ವಲ್ಪ ಬ್ಯಾಂಗ್ಳೂರ್ ಸೈಡ್ ಫುಲ್ ಎಲ್ಲಿ ನೋಡಿದ್ರು ಜನ, ಟ್ರಾಫಿಕ್, ವೆಹಿಕಲ್ಸ್ ಅನ್ನೋದೇ ಇರುತ್ತೆ. ಸೊ ಹಂಗಾಗಿ ಇಲ್ಲಿ ಬಂದಾಗ ಕೆಲವು ಶೂಟ್ ಮಾಡೋಣ ಅಂತ ತಲೆ ಇಟ್ಕೊಂಡು ಬಂದಿದ್ದೆ ಗೈಸ್. ಅಂತದ್ರಲ್ಲಿ ಮುಗಿಸಿದೀನಿ ಕೆಲವು. ನನ್ನ ವ್ಲಾಗ್ಸ್ ನ ನೋಡಿ ಗೈಸ್, ನೈಟ್ ಔಟ್ ಎಲ್ಲ ಇದೆ. ಪ್ರೀವಿಯಸ್ ವ್ಲಾಗ್ಸ್ ನಲ್ಲಿ ಜರ್ನಿ ಎಲ್ಲ ಸಖತ್ತಾಗಿದೆ. ಆಮೇಲೆ ಕಾರ್ದು ವ್ಲಾಗ್ ಎಲ್ಲ ಮಾಡಿದೀನಿ, ಅದು ಒಂಥರ ನೈಟ್ ಔಟ್ ಎಲ್ಲ ಚೆನ್ನಾಗಿದೆ. ಇನ್ನೊಂದು ಫ್ಲೈಟ್ ಅಲ್ಲಿ ಮಿಡ್ ನೈಟ್ ವ್ಲಾಗ್ ಎಲ್ಲ ಹಾಕಿದೀನಿ, ಅದನ್ನ ನೋಡಿ ಚೆಕ್ ಮಾಡಿ. ಅದು ಒಂಥರ ಡಿಫ್ರೆಂಟ್ ಆಗಿದೆ. ಅದು ಯಾವಾಗಲೂ ಶಾಪಿಂಗ್ ತೋರಿಸ್ತಾ ಇರ್ತೀನಲ್ವಾ, ಸೊ ಅದರಲ್ಲಿ ನೈಟ್ ಔಟ್ ಎಲ್ಲ ಇದೆ. ಅದೆಲ್ಲ ನೋಡ್ಕೊಂಡು ಬನ್ನಿ, ಪ್ರೀವಿಯಸ್ ಬ್ಲಾಗ್ಸ್ ಎಲ್ಲ. ಖುಷಿ ಅವರ ಮನೆ ಇಲ್ಲೇ ಗಾಯಿಸಿದ್ದು. ಮುಂಚೆ ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದವರು. ಈ ಸ್ಪೀಡ್ ಹೋದ್ರೆ ಅವ್ರ ಮನೆ ತೋರ್ಸಕ್ ಆಗಲ್ಲ. ಇದನಾ
ಯಾವುದು ಆ ಕಡೆ ರೋಡು. ಆ ಕಡೆ ನೋಡೋಣ. ಹೋಗೋ ಸ್ಪೀಡಿಗೆ ನೀಟಾಗಿ ತೋರ್ಸಕ್ ಆಗಿಲ್ಲ ಗೈಸ್. ನಿಧಾನಕ್ಕೆ ಬಂದಲ್ಲ. ತುಂಬಾ ಆ ಗ್ಯಾಪಲ್ಲಿ ಸ್ಪೀಡ್ ಆಯ್ತು. ನಾನು ಹುಡ್ಕಕ್ಕೆ ಸ್ಪೀಡ್ ಆಯ್ತು, ನನಗ್ ಬೇರೆ ಗೊತ್ತಿರ್ಲಿಲ್ಲ. ಅದ್ ಬಂದ್ರೆ ಇಲ್ಲಿ ದೇವಸ್ಥಾನ ಇದೆ, ಗಣಪತಿ ದೇವಸ್ಥಾನ. ಖುಷಿ ಮೆಮೊರೀಸ್ ಇದೆಲ್ಲ. ಈ ರೋಡಲ್ಲೇ ಹುಟ್ಟಿ ಆಡಿ ಬೆಳೆದು ಒಬ್ಬ ನೋಡಿದ್ರೆ ಈ ಕಡೆ ಬ್ಯಾಂಕು, ಬ್ಯಾಂಕು. ನಮ್ಮ ಪಪ್ಪ ಅವರೆಲ್ಲ ಬರುತ್ತೆ ಬ್ಯಾಂಕಿಗೆ ಗೈಸ್. ಬಸ್ ಸ್ಟ್ಯಾಂಡ್, ಬಸ್ ಸ್ಟ್ಯಾಂಡ್, ಇದು VRP ಬಸ್ ಸ್ಟ್ಯಾಂಡ್. ಗೊತ್ತಿರೋ ಏನೋ ಆಗ್ತಾ ಇದೆ ಇಲ್ಲಿ ಗೈಸ್. ಇದು ಒಂದು ಫೀಲ್ಡ್, SC ಫೀಲ್ಡ್ ಅಂತ. ಇದು ಏನೇ ನಮ್ಮ ಸ್ಕೂಲ್ ನಲ್ಲಿ ಆಕ್ಟಿವಿಟೀಸ್ ಸ್ಪೋರ್ಟ್ಸ್ ಇದ್ರೆ ಇಲ್ಲೇ ಆಡ್ಸೋದು. ಸೊ ಈ ತರ ಇದೆ. ಸಂತೆ ಇದೆ ಇವತ್ತು ಖುಷಿ. ಹೋಗೋಣ ಸುಮ್ಮನೆ ಹೋಗೋದು. ಏನ ಇಟ್ಟೇ ಇಲ್ಲ ಗೈಸ್. ಸಂಜೆ ಇಲ್ಲಿ ಸಂತೆ 7:30 4:30 ನಾವೇ ಬರೋಣ. ಮಳೆ ಇರುತ್ತೆ, ಮಳೆ ಇಲ್ಲ ಅಂದ್ರೆ ಬರೋಣ, ಚೆನ್ನಾಗಿರುತ್ತೆ. ನೋಡಿ ಗೈಸ್, ಇದಿಷ್ಟು ನಾವು ಪೇಂಟ್ ಶಾಪ್ ಇದೆ ನಮ್ದು. ಈ ಪೇಂಟ್ ಶಾಪ್ ನಲ್ಲಿ ನಾವು ಕಲರ್ಸ್ ಎಲ್ಲ ನಾವು ಈ ಒಂದು ಮಿಷಿನ್ ಅಲ್ಲಿ ಮಾಡ್ತೀವಿ. ಯಾವುದೇ ಕಲರ್ಸ್ ಹೇಳಿದ್ರು ನಾವು ಮಾಡ್ಕೊಡ್ತೀವಿ ಗೈಸ್, ಓಕೆನಾ. ಕೆಲವು ಕಡೆ ಕಲರ್ಸ್ ಸಿಗಲ್ಲ, ಆ ಥರ ಎಲ್ಲ ಇರುತ್ತೆ ಅಲ್ವಾ. ಸೊ ನಾವು ಈ ಮಷೀನಿಂದ ಯಾವುದೇ ಲೈಟ್ ಶೇಡ್, ಡಾರ್ಕ್ ಶೇಡ್ಸ್ ಆಗಿರ್ಬೋದು ಎಲ್ಲ ಇದ್ರಲ್ಲಿ ಮಾಡ್ಬೋದು. ಏನೇ ಇದ್ರೂ ಸಿಸ್ಟಮ್ನಲ್ಲಿ ಚೇಂಜಸ್ ಮಾಡ್ಬೋದು. ಈ ಥರ ಏನಾದ್ರು ಚೇಂಜಸ್ ಮಾಡಬೇಕು ಅಂತ ಅಂದರೆ ಇದು ನಮ್ಮ ಒಂದು ಫೇಮಸ್ ಶಾಪ್. ಅಂದರೆ ಹಳೇ ವರ್ಷ, ಅಂದರೆ ತುಂಬ ವರ್ಷ ಆಯಿತು ನಮ್ಮ ಶಾಪ್ ಸ್ಟಾರ್ಟ್ ಆಗಿ. ಒಂದು 40 ವರ್ಷದಿಂದ ಇದೆ ಈ ಶಾಪು. ನಮ್ಮ ಶಾಪ್ನಲ್ಲಿ ಎಲ್ಲ ಸಿಗುತ್ತೆ. ಇನ್ನು ಮನೆ ಕಟ್ಸಕ್ಕೆ ಏನು ಬೇಕು ಪ್ರತಿಯೊಂದು ಸಿಗುತ್ತೆ. ಸಿಮೆಂಟಿಂದ ಹಿಡಿದು, ಇದು ಇರೋದು ಶಂಕರಘಟ್ಟದಲ್ಲಿ, ಆ್ಯಂಡ್ ಹೋಲ್ಸೇಲ್ ರೇಟ್ನಲ್ಲಿ ಸಿಗುತ್ತೆ ಗೈಸ್. ಕ್ವಾಲಿಟಿ ಚೆನ್ನಾಗಿರುತ್ತೆ. ಓಕೆ, ಇಲ್ಲಿ ಮನೆ ಕಟ್ಟಕ್ಕೆ ಯಾರೇ ಏನೇ ಬೇಕಾದರೂ ಸಿಮೆಂಟಿಂದ ಹಿಡಿದು ನೇಲ್ಸಿಂದ ಹಿಡಿದು ಎಲ್ಲ ಸಿಗುತ್ತೆ ಗೈಸ್ ಇಲ್ಲಿ. ಏನು ಈಗ ಜಸ್ಟ್ ನಾವು ಮನೆಗೆ ಬಂದ್ವಿ. ನಾನು ಆ್ಯಕ್ಚುಲಿ ಫ್ರೆಶ್ ಅಪ್ ಆಗಲೇಬೇಕು, ಆಗ್ಬಿಟ್ಟು ಬಂದು ಸಿಗ್ತೀನಿ ಗೈಸ್. ಅಂತ ಇಬ್ರು ನೆಕ್ಕಂಗೆ ಕೂತವ್ರಿ. ಯಪ್ಪ ಏನ್ ಮರ ಇದು, JCB ಬಾಯ ನಿಂದು. JCB ಪೊಲೀಸರಲ್ಲ ಹಂಗೆ ತೆಗಿಸ್ತಾರೆ. ನೀನ್ ಹೆಂಗ್ ತೆಗಿತೀಯ ನೋಡ್ತೀನಿ ಇವಾಗ. ನಾನು ನೀಟಾಗಿ ಹೋಗ್ತೀನಿ. ಇನ್ನೊಂದು ಮ್ಯಾಂಗೋ ಫ್ಲೇವರ್. ನಾನು ನೆನ್ನೇನೋ ಚೋಕೋಬಾರ್ ತಿಂದಿದ್ದೆ. ಇನ್ನ ನೋಡಿಲಿ ಹಿಂಗೆ ಹೋಗ್ತಾ ಇದ್ದಾಗ ನಾ ಹಿಂಗೆ ತಿನ್ನೋದು ವಿಡಿಯೋಗೋಸ್ಕರ. ಮ್ಯಾಂಗೋ ಎಲ್ಲ ಬೇರೆ ಬೇರೆ ಟೇಸ್ಟ್. ಇದು ಫುಲ್ ಬೇರೆ ಟೇಸ್ಟ್, ಅದು ಬೇರೆ ಟೇಸ್ಟ್. ಅದೇ ನಂಗೆ ಇಷ್ಟ. ನಿಮಗೆ ಅದು ಇಷ್ಟ ಆಯ್ತಪ್ಪ. ಅದು ಚೆನ್ನಾಗಿದೆ, ಬಟ್ ಡಿಫ್ರೆಂಟ್ ಟೇಸ್ಟ್. ಅದಾಗಲೇ ಇದೆ ಬರುತ್ತೆ. ಬಟ್ ನಾನು ಚೋಕೋಬಾರ್ ತಿಂದಿದ್ದೆ. ಸುಸ್ತಾಯ್ತು ಹೋಗ್ಬರ್ಸ್ತೀಯಾ? ತುಂಬಾ ಬಿಸಿಲಿತ್ತು ನೋಡಿ ಗೈಸ್. ಇದು 4ನೇ ಸಲ ಊಟ ಮಾಡ್ತಾ ಇರೋದು ಮಧ್ಯಾಹ್ನ. 2ನೇ ಸತಿ ಏನ್ ತಿಂತೀಯ ನೋಡಿ ಗೈಸ್. ಅನ್ನ, ಮೊಸರು, ಯಪ್ಪ ಶಿವ. ಮೊಸರು, ಮೆಣಸಿನಕಾಯಿ, ಆನಿಯನ್ ಚೆನ್ನಾಗಿ ಬ್ಯಾಟಿಂಗ್ ಮಾಡ್ಬಿಟ್ಟು ಮತ್ತೆ ಮಲ್ಕೊಡೋದು. ಒಳ್ಳೆ ನಿದ್ದೆ ಆಯ್ತು. ಎದ್ದು ಮತ್ತೆ ಊಟ. ಊಟ ಮಾಡೇ ಮಲಗಿದ್ದು, ಮತ್ತೆದ್ದು ಊಟ. ಅದು ನಿನ್ ಜೊತೆ ಊಟ ಮಾಡೋಣ ಅಂತ ಸ್ವಲ್ಪ ಮಾಡಿದೆ ಫಸ್ಟಿಗೆ. ತಮ್ಮ ಊಟಕ್ಕೆ ಕರೀಲಿಲ್ಲ, ಅದಕ್ಕೆ ಮತ್ತೆ ಹಾಕೊಂಡ್ಬಂದು ಊಟ ಮಾಡ್ತಾ ಇದ್ದೀನಿ. ತಂದಾಕಿನೇ ಸಾಕಾಯ್ತು. ತಿನ್ನು 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 ತಿನ್ನು, ಬರೀ ತಿನ್ನೋದೇ ಕೆಲಸ. ನಿಂಗ್ ಬೇಕು ಅಂತ ಬಡಪ್ಪ, ನಾನು ಫುಲ್ ಆಗಿದೆ. ಚೆನ್ನಾಗಿ ತಿಂದಾಗ 6 ಚಪಾತಿ, ಪಲ್ಯ, ಮೊಸರು, ಅನ್ನ ತಿಂದ ಚೆನ್ನಾಗಿ. ಯಾವಳು ಸಂತೆ ಹೋಗಕ್ ರೆಡಿ ಆಗಿದ್ದಾಳಪ್ಪ ಇಲ್ಲಿ. ಎಲ್ಲಿಗೆ ಹೋಗ್ತೀಯ? ಇಲ್ಲೇ ಅವಾಗ್ಲೇ ಮಾಡ್ದಲ್ಲ, ಹಂಗ್ ಮಾಡು. ಎಲ್ಲಿಗೆ ಹೋಗ್ತೀಯ?
ಸಂತೆಗೆ ಹೋಗ್ತಾ ಇದೀವಿ. ಸಂತೆಗೆ ಹೋಗಿ ಹಸಿರು ಸೊಪ್ಪು ತಗೊಂಡ್ಬರ್ತಾಳಂತೆ. ನಮ್ ಖುಷಿ ಸಂತೆ ಹೋಗ್ತಾರೆ ನಾಚ್ಕೊಂಡು, ಯಾಕೆ ನಾಚ್ಕೋಬೇಕು? ಅಲ್ಲಿ ಹೋಗೋದೇ ಮನುಷ್ಯರೇ. ಮನೇಲಿ ಹೋಗಲ್ಲ ಗೈಸ್, ನಾವು ಹೋಗಲ್ಲ, ಬಟ್ ಹೋದ್ರೆ ಏನಾಗತ್ತ? ಎಷ್ಟೊಂದು ರೆಡಿ ಆಗಿರೋ ನಾನೇನು ರೆಡಿ ಆಗಿಲ್ಲ. ಸಂತೆಗೆ ಹೋಗೋಣ ಅಂತ ಅನ್ಕೊಂಡಿದ್ದೀನಿ ಗೈಸ್. ಇವತ್ತು ನನಗೆ ಇಷ್ಟ, ಖುಷಿ ಇಷ್ಟ ಇಲ್ಲ ಅಂದರೆ ನಮ್ಮನೇಲಿ ಹೋಗಲ್ಲ, ಬಟ್ ನಾನು ಹೋಗ್ತಾ ಇದ್ದೀನಿ. ನನಗೆ ಇಷ್ಟ ಆಗುತ್ತೆ, ನನಗೇನು ಇಷ್ಟ ಬರುತ್ತೆ ಅದೆಲ್ಲ ನಾನು ಮಾಡೇ ಮಾಡ್ತೀನಿ ನಾನು. ಖುಷಿತನಲ್ವಾ, ಖುಷಿನ ಬಿಡಲ್ಲ. ನಾನು ಏನು ಮಾಡಬೇಕು ಅನ್ನೋ ಖುಷಿನ ಜೊತೆ ಹಾಕೊಂಡೇ ಹೋಗೋದು ಅಷ್ಟೇ ಗೈಸ್. ಬನ್ನಿ ಗೈಸ್, ನಮ್ಮ BRP ಸಂತೆ ಹೆಂಗಿರುತ್ತೆ ಅಂತ ನಿಮ್ಮ ಹತ್ರ ನಿಮಗೆ ತೋರಿಸ್ತೀನಿ, ಓಕೆನಾ? ನಾನು ಹೋಗೇ ಇಲ್ಲ ಗೈಸ್ ಸಂತೆಗೆ. ಅದು ಯಾವಾಗೋ ಒಂದು 8-9 ವರ್ಷದ ಹಿಂದೆ ಯಾವಾಗೋ ಒಂದ್ಸತಿ ಹೋಗಿದ್ದೆ ಅಷ್ಟೇ. ಅಷ್ಟು ಬಿಟ್ಟರೆ ನಾನು ಯಾವಾಗೋ 9 ವರ್ಷದಿಂದ ಅಲ್ಲ ಖುಷಿ. ನಾನು ಬಂದ ತಕ್ಷಣ ಇಲ್ಲಿ ಆನ್ ಮಾಡಕ್ಕೆ ಕೈ ಹಿಡ್ಕೊಂಡು ಬಾ ಹೋಗೋಣ ಅನ್ಕೊಂಡು ಕೂತಿದ್ದೇನೆ ಗೈಸ್. ನಾನು ರೆಡಿ ಆಗಿಲ್ಲಿ ಬ್ಯಾಗ್ ಇಟ್ಕೊಂಡು ನಿಂತಿದ್ದೀನಿ ಹೋಗೋಕೆ. ನಾವು ಆಕ್ಚುಲಿ ಇವತ್ತು ಸಂತೆಗೆ ಹೋಗ್ತಾ ಇದೀವಿ ಗೈಸ್. ಅಲ್ಲೋದ್ಮೇಲೆ ಹೆಂಗೆ ಕರ್ಕೊಂಬರ್ದನ ಕರ್ಕೊಂಬಂದ್ಬಿಟ್ಟೆ ಖುಷಿನ ಗೈಸ್. ಎಷ್ಟು ಜನ ಇದಾರೆ ಅಂದ್ರೆ ಅಪ್ಪ, ಎಷ್ಟೊಂದ್ ಜನ ಇದಾರೆ. ಅಲ್ಲೆಲ್ಲ ಜಾಗ ಇಲ್ಲ ಮುಂದೆ ನಿಲ್ಸಕ್ಕೆ. ಇಲ್ಲಿ ಕಲ್ತಾಗ ನಡ್ಕೊಂಡು ಹೋಗ್ಬೇಕು. ಏರೋಪ್ಲೇನ್ ಹೋಗ್ತೀಯ? ತುಂಬಾ ಜನ ಅಂದ್ರೆ ನೋಡ ಅನ್ಸುತ್ತೆ ಅಂತ ನಾನ್ ಬೇರೆ ಈ ತರ ಹಾಕೊಂಡ್ ಬಂದಿದ್ದೀನಿ. ನನ್ ಡ್ರೆಸ್ಸಿಗೂ ಸಂತೆಗೂ ಸಂಬಂಧನೇ ಇಲ್ಲ ಅನ್ನೋ ತರ ಡ್ರೆಸ್ ಹಾಕೊಂಡಿಗೆ ಕರ್ಕೊಂಡ್ ಬಂದು ನೋಡಿ ಗೈಸ್, ಇಲ್ಲಿ ಸಂತೆ ಖುಷಿ ಮಾಡ್ಬಿಟ್ಟೇನ್ ಸಂತೆನಾ? ನಾನಲ್ಲ, ನೀನು. ಯಾರು? ನೀನೇ. ಫೈನಲಿ ಡನ್ ಗೈಸ್. ನಾನು ಸಂತೆ ಮುಗಿಸ್ಕೊಂಡ್ ಬಂದಿದ್ದೀನಿ ಇವತ್ತು. ಫುಲ್ ಖುಷಿ. ಆದ್ರೆ ಅಲ್ಲಿ ಇಳಿಬೇಕಾದ್ರೆ ಒಂಥರ ಆಗ್ತಾ ಇತ್ತು. ಏನು ಅಂದ್ರೆ ಮ್ಯಾಟ್ರು ನನಗೆ ಓಕೆ ಇದೆಲ್ಲ, ನನ್ನ ಡ್ರೆಸ್ಸಿಗೂ ಆ ಸಂತೆಗೂ ಕಾಂಬಿನೇಷನ್ ಮ್ಯಾಚ್ ಆಗ್ತಾ ಇರ್ಲಿಲ್ಲ. ಅದೊಂದು ಅನ್ನಿಸ್ತು ಗೈಸ್. ನನ್ನ ಡ್ರೆಸ್ ನೋಡಿ ಹಿಂಗಿದೆ. ಅಲ್ಲೋಗಿ ಸಂತೆನಲ್ಲಿ ಏನೋ ಕರ್ಕೊಂಡು ಹೋದ್ರೆ ಅಲ್ಲಿ ಯಾಕೋ ಇಳಿಯಕ್ಕೆ ಮನ್ಸು ಬರ್ಲಿಲ್ಲ. ಆಗಿದ್ದಾಗ್ಲಿ ಅಂತ ಇಳ್ದೊಂದ್ 2 ಹೆಜ್ಜೆ ಮುಂದೆ ಹೋದ್ರೆ ಎಲ್ಲ ನೋಡ್ತಾ ಇದಾರೆ. ಖುಷಿ ಅಂತ ಫುಲ್ಲು ನಗ್ಬೇಡ ಕಣೋ ಅನ್ಕಂತ ಬ್ಲಾಗ್ ಮಾಡು, ವಿಡಿಯೋ ಮಾಡೋದ್ರೆ ಏನು ಮಾಡ್ಲಿಲ್ಲ, ವೇಸ್ಟ್ ಖುಷಿ. ಅದು ಅಲ್ದೆ ಖುಷಿ ಸಂತೆ ಗೈಸ್ ನಂಗೆ ಸೀರಿಯಸ್ ಆಗಿ ಒಂಥರ ಫೀಲ್ ಆಗ್ಬಿಡ್ತು. ಏನು ನನಗೆಲ್ಲ ನಾನು ಓಕೆ, ಬಟ್ ನನಗೆ ಎಲ್ಲೆಲ್ಲಿ ಯಾವ ಪ್ಲೇಸಲ್ಲಿ ಹಂಗಿರ್ಬೇಕೋ ಆ ಥರ ಇದ್ರೆ ನಾನು ಫ್ರೀ ಆಗಿರ್ತೀನಿ. ಬಟ್ ಇಲ್ಲಿ ಸ್ವಲ್ಪ ಹಂಗೆ ಆಗ್ಲಿಲ್ಲ. ಬನ್ನಿ ಗೈಸ್, ಬರದೇ ಬಂದ್ಬಿಟ್ಟಿದೀವಿ ಇವಾಗ. ಹಂಗೆ ಗೋಬಿ ತಿನ್ಕೊಂಡು ಪಾನಿಪುರಿ ತಿನ್ನಂಗಿದೆ. ನಂಗೆ ಇಲ್ಲಿ ಚೆನ್ನಾಗಿ ಮಾಡ್ತಾರೆ, ಇಲ್ಲಿ ಶಂಕರಘಟ್ಟದಲ್ಲಿ ಫೇಮಸ್. ತಿನ್ಕೊಂಡು ಹೋಗೋಣ. ಗೈಸ್, ಇವಾಗೇನು ನಾವು ಗೋಬಿ ಎಲ್ಲ ತಿನ್ಕೊಂಡು ಬಂದ್ವಿ. ಸಕ್ಕತ್ತಾಗಿತ್ತು ಗೋಬಿ. ನಮ್ಮ ಬೆಂಗಳೂರು ಗೋಬಿನೇ ಬೇರೆ ತರ, ಇಲ್ಲಿ ಗೋಬಿನೇ ಬೇರೆ ತರ. ಇಲ್ಲಿ ಓಪನ್ ಇಲ್ಲೇ ಇದೆ. ಇಲ್ಲಿ ನೋಡಿ ಗೈಸ್, ವಾಕಿಂಗ್ ಹೋಗಿ ಬಂದ್ಬೇಡ. ಇಲ್ಲಿ ನೋಡಿ ಗೈಸ್, ಆಟಾಡ್ತಾ ಇದಾರೆ. ನನ್ನ ತಮ್ಮನ ಗ್ಯಾಂಗ್ ಆಟಾಡ್ತಾ ಇದಾರೆ. ಇಬ್ರು ಅಲ್ಲ 3-4 ಜನ. ನೋಡಿ ಗೈಸ್, ನನ್ನ ತಮ್ಮ ಇಲ್ಲಿದಾನು. ನೌಶ್ ಸರಿ ಆಯ್ತು ಗೈಸ್, ಅಲ್ಲಿಗೆ ಹೋಗೋಣ ಬನ್ನಿ. ನಾವು ವಾಕಿಂಗ್ ಹೋಗೋಣ, ಒಂದು ಪಾಡಿ ಆಟಾಡ್ತಾ ಇರಲಿ. ನನ್ನ ಒಂದು ಬ್ಯೂಟಿಫುಲ್ ಜರ್ನಿ ಸ್ಟಾರ್ಟ್ ಆಗಿದ್ದ ಪ್ಲೇಸು ಗೈಸ್ ಇದು. ನನ್ನ ಲೈಫಲ್ಲಿ ಅದು ಏನೇ ಆಗಿದ್ರು ಎಲ್ಲ ಫಸ್ಟ್ ಸ್ಟಾರ್ಟಿಂಗ್ ಇಲ್ಲೇ ಗೈಸ್ ಆಗಿರೋದು. ನನಗೆ ಅದೇನೇ ನನಗೆ ಎಕ್ಸ್ಪೀರಿಯೆನ್ಸ್ ಆಗಿದ್ರು ಅದು ನನಗೆ ಇಲ್ಲೇ ಆಗಿರೋದು. ನಾನು ಯಾವತ್ತೂ ಇದನ್ನ ಮರೆಯೋಕೆ ಸಾಧ್ಯನೇ ಇಲ್ಲ. ಫಸ್ಟ್ ಎಕ್ಸ್ಪೀರಿಯೆನ್ಸ್ ಗುಡ್ ಎಕ್ಸ್ಪೀರಿಯೆನ್ಸು ಆಗಿದೆ, ಕೆಲವೊಂದೊಂದು ಸತಿ ಬ್ಯಾಡ್ ಎಕ್ಸ್ಪೀರಿಯೆನ್ಸ್ ಆಗಿದೆ.
ನಮ್ಮ ಪಪ್ಪ ಬಂದು ಅಲ್ಲಿ ತನಕ ಡ್ರಾಪ್ ಮಾಡಿ ಹೋಗ್ತಾ ಇದ್ರು ಗೈಸ್. ಡೈಲಿ ಮಾರ್ನಿಂಗ್ ಮತ್ತೆ ಲಂಚಿಗೆ ಬರ್ಬೇಕಾದ್ರೆ ಕರ್ಕೊಂಡು ಹೋಗ್ತಾಯಿದ್ರು, ಮತ್ತೆ ಡ್ರಾಪ್ ಮಾಡ್ತಿದ್ರು, ಈವ್ನಿಂಗ್ ಕರ್ಕೊಂಡು ಹೋಗೋಕ್ಕೆ ಮತ್ತೆ ಬರ್ತಾಯಿದ್ರು. ಎಷ್ಟು ನಮ್ಮ ಪಪ್ಪಂಗೆ ಟಾರ್ಚರ್ ಕೊಟ್ಟಿದ್ದೀನಿ ಅಂದರೆ ಪಿಕಪ್ ಡ್ರಾಪ್ಗೆ ಹೇಳೋಕ್ಕೆ ಆಗಲ್ಲ, ಅಷ್ಟು ಕೊಟ್ಟಿದ್ದೀನಿ ಮಿಸ್. ಈಗ ಅದೇ ನೆನಪಲ್ಲಿ ನಾನು ಸ್ಯಾಟರ್ಡೇ ನಾನು ಖುಷಿನ ಕರ್ಕೊಂಡು ಹೋಗ್ತೀನಲ್ವಾ, ಸೊ ನಾನು ಅದೇ ನೆನಪಲ್ಲಿ ಅದೇ ನಮ್ಮ ಪಪ್ಪನ ಫೀಲಲ್ಲಿ ನನ್ನ ಮಗನ ಕರ್ಕೊಂಡು ಹೋಗೋದು ಸ್ಯಾಟರ್ಡೇ. ಹಾಂ, ಅದು ಒಂಥರ ಖುಷಿನೂ ಗೈಸ್, ಚೆನ್ನಾಗಿ ನೋಡ್ಕೊಂತಾನೆ ಪಾಪಚ್ಚಿ. ಒಳ್ಳೆ ಹುಡುಗ ಸಿಕ್ಬಿಡಿದೆ ನನಗೆ. ವಿಜ್ಞಾನ ಘಟಕಗಳ ಇದು CS ಅಲ್ಲ ಇದು. ಇಲ್ಲ, ಸೈನ್ಸ್ ಡಿಪಾರ್ಟ್ಮೆಂಟ್ ಅದು ಎರಡೂ ಇದೆ ಗೈಸ್ ಅದರಲ್ಲಿ. ಕಂಪ್ಯೂಟರ್ ಸೈನ್ಸ್ ಕಂಪ್ಯೂಟರ್ ಸೈನ್ಸ್ ಅಂತ ದೂರದಿಂದ ಬರೀ ಸೈನ್ಸ್ ಅಂತ. ಇದೆ ಗೈಸ್, ನಾನು ಹೇಳ್ತಾ ಇದ್ನಲ್ವಾ ಗ್ರೀನ್ ಲೈಬ್ರರಿ ನಮ್ಮ ಡಿಪಾರ್ಟ್ಮೆಂಟ್ ಆಪೋಸಿಟ್ ಇದೆ ಅಂತ. ಸೊ ಇದೆ ಗೈಸ್ ಅದು ಗ್ರೀನ್ ಲೈಬ್ರರಿ. ಅಷ್ಟೇ ನಿಮ್ದು ದೂರ ಹೋಗೋದು ಮತ್ತೆ ವಾಪಸ್ ಬರ್ತೀಯ. ಬೇಡ ಬಿಡಮ್ಮ. ಕುವೆಂಪು ಯೂನಿವರ್ಸಿಟಿ ಲೈಬ್ರರಿ ಇದು, ಜನರಲ್ ಲೈಬ್ರರಿ ಇದು. ನಾನು ದಬಾಕಂತ ಇದ್ದೆ ವಿಡಿಯೋ ಮಾಡಕ್ಕೆ ಹೋಗ್ಬಿಟ್ಟು. ಜನರಲ್ ಲೈಬ್ರರಿ ಖುಷಿ ನೋಡಿ ಗೈಸ್, ಇಲ್ಲಿ ಖುಷಿನಾ ಇಲ್ಲಿ ನೋಡಿ ಗೈಸ್, ದಂಡ ಪಿಂಡಗಳು ಇವರು ಮೂರು ಇದಾವೆ ಇಲ್ಲಿ ನಮ್ಮ ಮನೆಯಲ್ಲಿ. ಅದು ಮನೆ ಮುಂದೆನೆ ದೊಡ್ಡವನು ಲೀಡರು. ನಮ್ ಖುಷಿ ಒಳಗ್ ಹೋಗಾಯ್ತು, ನಾನೀಗ ಹೋಗ್ತೀನಿ ಗೈಸ್.